ಅವಕಾಶ ಎಂಬುದು ಸೂರ್ಯನ ಹಾಗೆ, ಬೇಕೋ ಬೇಡೋ ಅನ್ನೋಷ್ಟರಲ್ಲೇ ಸೂರ್ಯ ಮುಳುಗಿರ್ತಾನೆ. ಸೊ ಚೂಸ್ ರೈಟ್ ಪಾತ್ ಇನ್ ರೈಟ್ ಟೈಮ್. ಗುಡ್ ಮಾರ್ನಿಂಗ್ ಕರ್ನಾಟಕ, ನಾನು ಆಶಾ. ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆಗಿದ್ದು 1 ಕಪ್ ಆಫ್ ಜೀರಾ ವಾಟರಿಂದ. ಸೊ ಜಿರಿಯ ನೀರನ್ನು ಕುಡಿದು, ಜಿರಿಯ ನೀರಿಗೆ ಈ ನಡುವೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ತಗೊಳ್ಳೋದು ರೂಢಿ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ನೀರನ್ನು ಕುಡಿದು ಎಲ್ಲ ಕೆಲಸ ಬೇಗ ಮುಗಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟ. ಸೊ ಅವನಿದ್ಮೇಲೆ ಅವನದೇ ಏನೋ ಕೆಲಸ ಇಲ್ಲ. ಇದ್ರ ಮೇಲೆ ನನ್ನ ಮಗ ಮಾತಾಡೋದು ನೋಡಿ ಎಲ್ಲರಿಗೂ ಇವತ್ತು ಗುಡ್ ಮಾರ್ನಿಂಗ್ ಹೇಳ್ತಾನೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್, ಐ ಲವ್ ಯು. ಸೊ ಎದ್ದು ಬಂದು ದೇವ್ರಿಗೆ ಕೈ ಮುಗಿತಾ ಇದ್ದ. ಸೊ ಅದೊಳಗೆ ಮುಂಚೆನೇ ನಾನು ಟಿಫನ್ ಕೂಡ ರೆಡಿ ಮಾಡಿದ್ದೆ. ಸೊ ಹಾಗೆ ನಾವಿಬ್ಬರು ಟಿಫನ್ ಮಾಡಿಕೊಂಡು ಮತ್ತೆ ಅವನ ಡೇ ಸ್ಟಾರ್ಟ್ ಆಯಿತು. ಬಿಸಿಲು ಬಂದು ಸೈಕಲ್ ಹೋಗ್ಬೇಕಾ? ಸೈಕಲ್ ಎಲ್ಲಿ ಹೋಗ್ಬೇಕು? ಏನು ತೊಗೊಂಡು ಎಲ್ಲಿ ಹೋಗ್ಬೇಕು ನೀನೀಗ? ಎಲ್ಲಿ ಹೋಗ್ಬೇಕು? ಅಂಗಡಿಗ? ಒಟ್ಟಲ್ಲಿ ಈಚೆ ಇರಬೇಕು ನೀನು ಯಾವಾಗ್ಲೂ. ಅವನು ತುಂಬ ಹಠ ಮಾಡ್ತಾ ಇದ್ದ, ಹೊರಗೋಗೋಣ ಸೈಕಲ್ ಹೋಗೋಣ ಅಂತ. ಈ ನಡುವೆ ಎಲ್ಲ ಹೇಗಾಗಿದೆ ಅಂದರೆ ಬೆಳಗ್ಗೆ ಎದ್ರೆ ಮಳೆ, ರಾತ್ರಿ ಆದರೆ ಮಳೆ ಬಂದು ಅವನ್ನ ಹೊರಗಡೆ ಕರ್ಕೊಂಡೇ ಹೋಗಿರಲಿಲ್ಲ ವಾಕಿಂಗ್ಗೆ. ಸೊ ಇವತ್ತು ನಾನು ವಾಕ್ ಕರ್ಕೊಂಡು ಹೋಗ್ತಾ ಇದ್ದೆ ಅವನ್ನ. ನೋಡಿ, ಅಪರೂಪಕ್ಕೆ ಎಷ್ಟೋ ಒಂದು ವಾರ ಆದಮೇಲೆ ಬಿಸಿಲು ಬಂದಿದೆ ನಮ್ಮೂರಲ್ಲಿ. ಸೊ ಬಿಸಿಲು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರೋಣ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹಾಗೆ ವಾಕ್ ಹೋಗ್ತಾ ಇದ್ದೆ. ಸೊ ನಮ್ಮ ಏರಿಯಾದಲ್ಲೆಲ್ಲ ಜಸ್ಟ್ ಒಂದು ಪಾರ್ಕ್ ತನಕ ಏನಿಲ್ಲ. ಸೊ ರೋಡಲ್ಲೇ ಜಸ್ಟ್ ಹಂಗೆ ವಾಕ್ ಮಾಡಿಕೊಂಡು ಬರೋಣ ಅಂತ ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವನಿಗೆ ಹೊರಗಿರೋದಂದರೆ ತುಂಬಾ ಇಷ್ಟ. ಬೇಕಾದ್ರೆ ಗಂಟೆ ಹೊರಗಿರು ಅಂದರೆ ಆರಾಮಾಗಿ ಹೊರಗಿರ್ತಾನೆ. ನೋಡಿ ನಮ್ಮ ಏರಿಯಾ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಎಲ್ಲರೂ ಆಫೀಸ್ಗೆ ಹೋಗ್ಬಿಡ್ತಾರೆ. ಸೊ ಯಾರ ಮನೇಲಿ ಏನೇ ಆದರೂ ಗೊತ್ತಾಗೋದೇ ಇಲ್ಲ. ಎಲ್ಲ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ. ಸೊ ವಾಕ್ ಮುಗಿಸ್ಕೊಂಡು ಬಂದು ಅವನ್ನ ಹಾಗೆ ಮಲಗಿಸಿ ನಾನು ಬೇಗ ಅಡುಗೆ ಮಾಡಿಕೊಂಡೆ. ಇದಕ್ಕೆ ಬೇಳೆ ಸಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ. ಸೊ ಎಲ್ಲ ಮುಗಿಸಿ ನಾನು ಈವ್ನಿಂಗು ಸ್ವಲ್ಪ ಶಾಪಿಂಗ್ ಇತ್ತು, ಡಿಮಾರ್ಟ್ಗೆ ಹೋಗಿದ್ದೆ. ಸೊ ಸ್ವಲ್ಪ ಗ್ರಾಸರೀಸ್ ತರಬೇಕಿತ್ತು. ಎಲ್ಲ ಮುಗಿಸ್ಕೊಂಡು ಐಟಮ್ಸ್ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಈಚೆ ಬರೋ ಅಷ್ಟರಲ್ಲಿ 7:30 ಹಾಗೇ ಹೋಯಿತು. ಸೊ ಹಾಗೆ ನಾನು ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಸುಮ್ಮನೆ ಇರ್ತೀವ ನಾವು ಹೆಣ್ಮಕ್ಳು, ಹಾಗೆ ಒಂದು ಸ್ವಲ್ಪ ಹೊಟ್ಟೆಗೆ ಏನಾರ ಹಾಕ್ಕೊಳ್ಳೋಣ ಅಂತ ಮಸ್ತ್ ಚುರುಮುರಿ ತೊಗೊಂಡು ಹಾಗೇ ತಿಂತಾಯಿದ್ದೆ. ಒಂದು ಕಡೆ ಮಳೆ ಹನಿ ಆಗ್ತಾಯಿತ್ತು, ಚುರುಮುರಿ ತಿಂತಾಯಿದ್ದೆ. ವಾವ್, ಫೀಲಿಂಗ್ ಸೂಪರಾಗಿತ್ತು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದು